ಅವಾಗಿಂದ ಕುಕ್ಕಂಡು ಸಾಕಾತು. ಅವಾಗ ಇಸ್ಕೊಂಬಂದು ಕೊಡ್ತಾಳೆ, ಇವಾಗ ಇಸ್ಕೊಂಬಂದು ಕೊಡ್ತಾಳೆ ಅಂತ ದುಡ್ಡು ಅಂತ ನೋಡ್ತಾನೇ ಇದ್ದೀನಿ. ಅವಳು ತಗೊಂಬಂದು ಕೊಡ್ತಾ ಇಲ್ಲ, ಏನಿಲ್ಲ. ಏನು ಮಾಡೋದು? ಸುಮ್ಮನೆ ನನಗೇನೇನು ಹುಡುಗರಿಗೆ ಹೇಳ್ತಾರಲ್ಲ ಚಾಕ್ಲೇಟ್ ಬಿಸ್ಕೆಟ್ ಕೊಡಿಸ್ತೀವಿ ಅಂತ, ಹಂಗೇನಾದರೂ ಹೇಳ್ತಾ ಇದ್ದಾಳೆ ಇವಳು. ಹಂಗೆ ಹೇಳ್ತಾ ಇದ್ದಾಳೆ ಅನ್ನಿಸ್ತೈತೆ ಮೋಸ್ಟ್ಲಿ ನನಗೆ. ಅವಾಗಿಂದ ಕೂಕೊಂಡಿದ್ದೀನಿ ದುಡ್ಡು ಇಸ್ಕೊಬತ್ತಾಳೆ ಕೊಡ್ತಾಳೆ ಅಂತ. ಕೊಡಂಗೆ ಇಲ್ಲ. ನಾನು ಒಳ್ಳೆ ಮಾತಲ್ಲಿ ಕೇಳಿ ನನಗೆ ಸಾಕಾಗೈತೆ. ನಾನು ಹೋಗಿ ಫಸ್ಟ್ ನಾನು ದುಡ್ಡು ಬಿಸಾಕು ಅಂತೀನಿ. ಯಾಕ ಇವಳು ಹೇಳಿದ್ರೆ ಕೇಳಲ್ಲ. ಎಷ್ಟು ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ದುಡ್ಡು ಕೊಡಮ್ಮ ಅಂತೇಳಿ ಎಷ್ಟು ಒಳ್ಳೆ ಮಾತನ್ನ ಕೇಳ್ತಾ ಇದ್ರು ಹೇಳಲ್ಲ ಅಂದಮೇಲೆ ಅವಾಗಿಂದ ಕೂತ್ಕೊಂಡಿದ್ದೀನಿ. ಏನು ಸುಮ್ಮನೆ ಹೇಳಿ ಆಟ ಆಡ್ತಾಳೆ ಇವಳು. ನಾನೇನು ಸುಮ್ಮನಿರಲ್ಲ ನೋಡು. ಫಸ್ಟ್ ನಮ್ಮ ದುಡ್ಡು ನಮಗೆ ಬಿಸಾಕು ಅಂತ ಕೇಳ್ತೀನಿ ನಾನು, ಸುಮ್ಮನಿರ ಅಂತವಳಲ್ಲ. ಕೊಟ್ಲೆ ದುಡ್ಡು ಅವಳು? ಇಲ್ಲ ಅಕ್ಕ, ಕೊಟ್ಟಿಲ್ಲ. ಅವಳೆಲ್ಲಿ ಕೊಡ್ತಾಳೆ? ಅವಾಗಿಂದ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಕುಂಡ್ರಸವಳೆ. ನನಗೆ ಕೂತ್ಕೊಂಡು ಸಾಕಾಗಿ ಹೋಗೈತಿ. ಅವಾಗಿಂದ ಕೂತ್ಕೊಂಡಿದ್ದೀನಿ, ದುಡ್ಡು ಕೊಡು ಅಂತ ಕೇಳ್ತಾನೆ ಇದ್ದೀನಿ, ಕೊಡಂಗೆ ಇಲ್ಲ. ಯಾವ್ದ್ರದ್ದು ಇಲ್ಲ ಕಣಮ್ಮ. ದುಡ್ಡು ಎಲ್ಲಿಂದ ತಮ್ಮನ್ ಕೊಡ್ತಾಳೆ ಅವಳು? ಇಲ್ಲ, ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದಾಳೆ. ನಿನ್ನ ಸುಮ್ಮನೆ ಕುಂಡ್ರಸ್ಕೊಂಡವಳೆ, ಕೊಡಲ್ಲ ಅಂತ ದುಡ್ಡಿಲ್ಲ ಅವಳಿಗೆ. ಇನ್ಯಾರು ಕೊಡ್ತಾರೆ? ಅವಳೇ ಒಟ್ಟು ಸಾಲ ಮಾಡ್ಕೊಂಡಿದ್ಲ, ಬಡ್ಡಿ ಭಾಗ್ಯ ಮುಂತಕ್ಕೆ ಸಾಲ ಮಾಡ್ಕೊಂಡಿದ್ಲು. ಅದು ನಮ್ಮ ಸಂಘದಾಗ ಸಾಲ ತಗೊಂಡು 2 ಲಕ್ಷ ಏನೋ ತಗೊಂಬಂದು ಸಾಲ ತೀರಿಸ್ಕೊಂಡ್ಲು. 3 ಲಕ್ಷ ಏನೋ ಲೋನ್ ಬರ್ಸಿದ್ರೇನಪ್ಪ. ಲೋನ್ ಬರ್ಸಿ ಎಲ್ಲ ಯಾವ ಸಾಲ ಇರೋದೆಲ್ಲ ತೀರಿಸ್ಕೊಂಡ್ರು. ಯಾವ ದುಡ್ಡು ಇಲ್ಲ, ಕಾಸಿಲ್ಲ, ಎಂಥದ್ದು ಇಲ್ಲ. ಇವಾಗ ಬೇರೆ ಮನೆಯಾಗ ಯಾರೂ ಇಲ್ವಲ್ಲ, ಯಾವ ದುಡ್ಡಿಲ್ಲ, ಕಾಸಿಲ್ಲ. ಇವಾಗ ಎಲ್ಲಿಂದ ತಮ್ಮನ್ ಕೊಡ್ತಾರೆ ಅವ್ರು ದುಡ್ಡ? ನಿನಗೆ ಕೊಡಲ್ಲ ಕಣಮ್ಮ. ಸುಮ್ಮನೆ ಹೋಗು, ಯಾವ್ದಾರ ಕೇಳ್ಕೊಂಡು ಅದೇನು ಎತ್ತ ಅಂತ ಸುಮ್ಮನೆ ಹೋಗಿ. ಪಾಪ ಬೆಳಗ್ಗೆ ಇಲ್ಲಿ ಬಂದಾಳು ನೀನು. ಅದೇ ಹಂಗಂತೇನಕ್ಕ, ನಾನು ಕೊಡ್ತಾಳೆ ಅಂತ ಕಾತ್ಕೊಂಡು ಕೂತ್ಕೊಂಡಿದ್ದೀನಿ. ಅವಾಗಿಂದಲೂ ಅವಾಗ ಕೊಡ್ತಾಳೆ ಈಗ ಕೊಡ್ತಾಳೆ ಅಂತೇಳಿ ಕಾತ್ಕೊಂಡಿದ್ದೀನಿ. ಇಲ್ಲ ಕೊಡಲ್ಲ, ಹೋಗು. ಕೇಳ್ಕೊಂಡು ಹೋಗು ಸುಮ್ಮನೆ. ಅವಳೆಲ್ಲಿ ಕೊಡ್ತಾಳೆ? ನೀನು ಯಾತಕ್ಕೆ? ನೀನು ಇವತ್ತಲ್ಲ ನಾಳೆಗಾಗ್ಲಲ್ಲ ಕಾದಿ, ವಾರ ಎಲ್ಲ ಕಾದ್ರೂ ಅವಳು ಕೊಡಲ್ಲ. ಅವಳು ಎಲ್ಲಿಂದ ತಗೊಂಬತ್ತಾಳೆ ಹೇಳಿ ದುಡ್ಡ? ತರಲ್ಲ. ಅವಳಿಗೆ ಯಾರು ಕೊಡಲ್ಲ ಕಣಮ್ಮ. ಹೋಗಿ ಇಸ್ಕೊಂಬರೋ, ಹೋಗು. ಕೇಳೋಗೋದಿಲ್ಲ, ಹೋಗಿ ತಿಂತಾಡಿ. ನನಗೆ ಬೆಳಗ್ಗೆಯಿಂದ ಕಾದು ಅಷ್ಟು ಸಿಟ್ಟು ಬಂದಿಲ್ಲ. ಫಸ್ಟ್ ನಾನು ದುಡ್ಡು ಬಿಸಾಕಿ ಅಂತ ಕೇಳ್ತೀನಿ. ನೋಡಿ ಬಾಯಿಲ್ಲ ಮಣಿ. ಅಮ್ಮೋ ನಾನು ಹೇಳ್ದೆ ಅಂತ ಹೇಳ್ಬೇಡ ಕಣಪ್ಪ. ತಿರ್ಗಾ ನೋಡಿ ತಾರಕ್ಕ ಹೆಂಗೆ ಹೇಳೈತೆ ಅಂತ ನನ್ನ ಮೇಲೆ ಬೇಜಾರಾಗ್ತಾಳೆ. ನಾನು ಹೇಳ್ದೆ ಅಂತ ಮಾತ್ರ ಹೇಳ್ಬೇಡ ಕಣಪ್ಪ. ಹೇಳ್ಬೇಡ. ಹೇಳಲ್ಲ. ಹೇಳಲ್ಲ, ಹೇಳು ಪಾಪ. ನೀವಿರೋದು ಹೇಳಿದ್ದೀರಾ, ನಿಮ್ಮ ಮೇಲೆ ಯಾಕೆ ಹೇಳೋಣ ಪಾಪ. ಇವತ್ತು ಸರಿಯಾಗಿ ಕೇಳ್ತೀನಿ, ಬಿಡಲ್ಲ ತಾಳಿ. ಪಾಪ ಹುಡುಗಿ ಕಾತ ಕೂಕೊಂಡಿದೆ, ದುಡ್ಡು ಕೊಡ್ತಾಳೆ ಅಂತ ಅವಳೆಲ್ಲಿಂದ ತಮ್ಮನ್ ಕೊಡ್ತಾಳೆ. ಏ ಜೀವಿತ ಮರ್ಯಾದೆನ ಕೊಡ್ದಂಗೆ ಜೀವಿತ ಅಂತ ಕರೆದ್ರೇನೆ ನಾನು ಜೀವಿತಕ್ಕ ಅಂತೇಳಿ ಮರ್ಯಾದೆ ಕೊಟ್ಟು ಬೆಳಗ್ಗೆಯಿಂದನ ಒಂಥರ ಮೆರೆಸಿದ್ನಲ್ಲ, ಅದಕ್ಕೆ ಇವಳು ಮ್ಯಾಕ್ ಹೋಗವಳೆ. ಏ ಜೀವಿತ ಬಾರೆ, ಫಸ್ಟ್ ನಾನು ದುಡ್ಡು ಕೊಡ್ತೀಯ ಇಲ್ವಾ ಹೇಳೆ? ಸುಮ್ಮನೆ ಬಂದು ಒಳಗೆ ಕುಕ್ಕರ್ಸ್ಕೊಂಡವಳೆ. ದುಡ್ಡು ಇಸ್ಕೊಂಬತ್ತೀನಿ ಅಂತ ಹೋದವಳು ನಾನು ಕಾತ್ಕೊಂಡಿದ್ದೀನಿ. ಕೂತ್ಕೊಂಡು ಬೆಳಗ್ಗೆಯಿಂದ ಸಾಕಾಗೋಗೈತಿ. ದುಡ್ಡು ಕೊಡ್ತಾಳೆ ಅಂತ ಕಾತ್ಕೊಂಡು ಕೂತ್ಕೊಂಡು. ಮುತ್ತ ಬಾಯಿಲಿ ಬಾರಮ್ಮ, ಒಳಗೆ ಬಾ. ಒಳಕ್ಕೆಲ್ಲ ಬರೋಕ್ಕಾಗಲ್ಲ. ಫಸ್ಟ್ ನಾನು ದುಡ್ಡು ಬಿಸಾಕು, ಫಸ್ಟ್ ನಾನು ದುಡ್ಡು ಕೊಡು. ಏನು ಬೆಳಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ. ಅವತಾರ ಆಡ್ತಾ ಇದೀಯ ನೀನು. ನಮ್ಮ ಕಷ್ಟ ನಮಗೆ ಹೆಂಗೆ ಒಬ್ರು ಕಣ್ಣಂಗೆ ಹೆಂಗೆ ಇಸ್ಕೊಂಡಿದ್ದ ಹಂಗೆ ಕೊಡೋದು ಕಲಿ. ನಾನು ಹೆಂಗೆ ತಗೊಂಬಂದು ನಮ್ಮೂರಿಂದ ಇಲ್ಲಿಗೆ ತಗೊಂಬಂದು ನಾನು ಕೊಟ್ಟೋಗಿದ್ದೀನಿ. ನಾನು ಅಲ್ಲಿಂದ ತಗೊಂಬಂದು ಕೊಟ್ಟು ನಾನು ಹೇಳಿ ಹೋಗಿದ್ದೀನಿ. ಅಕ್ಕ ನನಗೆ ಯಾವಾಗಾದ್ರೂ ಕೊಡಾಕ ನನ್ನ ಕಷ್ಟಗೆ ಬೇಕಾಗುತ್ತೆ ಅಂತ. ನಾನು ಇವತ್ತು ಕಷ್ಟ ಆಗಿದ್ದೀನಿ, ಹೇಳ್ತಾನೆ ಇದ್ದೀನಿ. ನಂದು ಕಷ್ಟ ಕಣಮ್ಮ, ನಮಗೆ ಮನೆ ಇಲ್ಲ, ನಾನು ನನ್ನ ಗಂಡ ಬೀದಿಗೆ ಬಿದ್ದಿದ್ದೀವಿ. ಫಸ್ಟ್ ನಮ್ಮ ದುಡ್ಡು ಕೊಡು ಅಂತ ಹೇಳಿ ಅಷ್ಟೊಂದೆಲ್ಲ ಕೇಳ್ತಾ ಇದ್ರು. ನೀನು ಸುಮ್ಮನೆ ಆರಾಮಾಗಿದೀಯಾ, ಫ್ಯಾನ್ ಹಾಕೊಂಡು ಮಲ್ಕೊಂಡ್ಕೋಗಿದೀಯಾ? ಇಲ್ಲಿ ಕಾಯ್ತದಳಲ್ಲ ಇವಳು ದುಡ್ಡಿಗೆ ಮತ್ತೆ ಬೇಡವಾ? ಅದು ಮುತ್ತು. ಮತ್ತೆ ಇವಾಗ ಇಂಥ ಸಮಯದಾಗೆ ಎಲ್ಲಿ ಇಸ್ಕೊಂಬರೋಣಮ್ಮ? ನೋಡು, ನನ್ನ ಗಂಡ ನೋಡಿದ್ರೆ ಹಿಂಗೆ ಮಾಡಿದಾನೆ. ನಮ್ಮ ಮನೆಯಾಗ ನೋಡಿದ್ರೆ, ನಮ್ಮ ಅಣ್ಣ ನೋಡಿದ್ರೆ ಹಿಂಗೆ ಮಾಡಿದಾನೆ. ಆ ಸ್ವಾತಿ ನೋಡಿದ್ಯಾ? ಅವಳು ಕರ್ಕೊಂಡು ನಮ್ಮ ಅಣ್ಣನ ಕರ್ಕೊಂಡು ಬೇರೆ ಹೋಗವಳೆ. ಇವಾಗ ಭಾಳ ಕಷ್ಟ ಕಣಮ್ಮ ನಮಗೆ. ಎಲ್ಲಿ ಇಸ್ಕೊಂಬರೋಣ? ಯಾರ್ಯಾರನೋ ಕೇಳಿದೆ, ಊರಲ್ಲೆಲ್ಲನ ಯಾರ್ಯಾರನೋ ಕೇಳಿದೆ, ಎಲ್ಲನ ನಮ್ಮ ಹತ್ರ ಇಲ್ಲ ಕಣಮ್ಮ. ಇವಾಗ ಬೇರೆ ಹಬ್ಬದ ಕಾಲ, ಇವಾಗ ಬಿಸಿಲು, ಕೆಲ್ಸಕ್ಕೆ ಹೋಗಲ್ಲ ಯಾರೂ, ಮನೆಗಿರ್ತಾರೆ. ಎಲ್ಲಿಂದ ತಾಮನ್ ಕೊಡ್ತಾರೆ ಹೇಳಿ? ಇವಾಗ ಎಲ್ಲರಿಗೂ ಕಷ್ಟನೇ. ಹಬ್ಬ ಅಂತಂದರೆ ಮನೆಗೆ ಎಷ್ಟು ಖರ್ಚಿರುತ್ತೆ. ಇಲ್ಲ ಕಣಮ್ಮ, ನಾವೆಲ್ಲ ಒಂದು 10,000 ಇತ್ತು, ಬಟ್ಟೆ ತಂದ್ವಿ, ಮನೆ ಬೆಳೆದ್ವಿ, ನಮ್ಮ ಮನೆಗೆಲ್ಲ ಬಣ್ಣ ತಗೊಂಬಂದ್ವಿ, ಸುಣ್ಣ ತಗೊಂಬಂದ್ವಿ ಅಂತ ಹೇಳ್ತಾರೆ. ಯಾರನ್ನು ಕೇಳಿದ್ರು ಎಲ್ಲನ ಹಂಗೆ ಹೇಳ್ತಾರೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ಹೋಗು, ದುಡ್ಡು ಯಾರ್ಯಾರನೋ ಕೇಳ್ಕೊಂಬಂದೆ ಮುತ್ತು. ಹಿಂಗೆ ಮಾಡಬಾರ್ದು ನೀನು ಇಸ್ಕೊಂಡು ದುಡ್ಡ. ಅಲ್ಲ, ಇಸ್ಕೊಂಬತ್ತಕ್ಕ ಇಸ್ಕೊಂಡು ಒಬ್ರಿಗೆ ಕಾಣ್ದಂಗೆ ಇಸ್ಕೊಂಡು ಇವಾಗ 4 ಜನಕ್ಕೆ ಕಾಣಂಗೆ ಕೊಡ್ತೀಯಾ? 4 ಜನ ನಿನ್ಕೊಂಡು ನೋಡ್ಲಾ? ಹಿಂಗೆ ಇಸ್ಕೊಂಡಿದ್ದೆ ಹೇಳಿ ನೀನು ದುಡ್ಡ ನನ್ನ ಹತ್ರ? ಹಂಗೆ ಕೊಡೋದು ಕಲಿ. ನಾವು ಯಾರಿಗೂ ಕಾಮ್ದಿಲ್ದಂಗೆ ಕೊಟ್ಟಿದ್ದೀನಿ, ಹಂಗೆ ಮುಚ್ಕೊಂಡು ಕೊಡೋದು ಕಲಿ. ನಾನೇನು ಕೊಡೋವರೆಗೂ ಹೋಗಲ್ಲ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ನೀನು ಫಸ್ಟ್ ದುಡ್ಡು ಬಿಸಾಕೆ ನನ್ನ ದುಡ್ಡು ಅಷ್ಟೇ. ನಾನು ಇವತ್ತು ಕಷ್ಟ ಅಲ್ದಿದ್ರೆ ನಾನು ಕೇಳ್ತಿರ್ಲಿಲ್ಲ ಅಂತ ಹೇಳಿ 1000 ಸಾಲಿ ಬಡ್ಕೊಂತ ಇದ್ರು ನಿನಗೆ ಅರ್ಥ ಆಗ್ತಾ ಇಲ್ಲ ಹೇಳೋದು.
ಎಲ್ಲರಿಗೂ ಇರುತ್ತೆ ಕಷ್ಟ. ಇವಾಗ ನನಗೂ ಕಷ್ಟ ಐತೆ. ನಿನ್ನ ಕಷ್ಟ ನಾನು ಅವತ್ತು ಕೇಳಿದ್ದೀನಿ, ಇವತ್ತು ನನ್ನ ಕಷ್ಟ ನೀನು ಕೇಳ್ಕೊಂಡು ಕೊಡ್ಬೇಕಮ್ಮ. ಅವತ್ತು ತಗೊಂಬಂದು ಕೊಟ್ಟಿದ್ದೀನಿ ತಾನೇ, ಅದು ನಿಮ್ಮನೆ ಬಾಗಿಲಿಗೆ ತಗೊಂಬಂದು ಕೊಟ್ಟಿದ್ದೀನಿ. ಅದಕ್ಕೆ ಮತ್ತೆ ನೀನೇ ಹುಡ್ಕೊಂಡು ಬರಬೇಕಾಗಿತ್ತು, ನಾನು ತಗೊಂಬಂದು ಕೊಡಬಾರ್ದಾಗಿತ್ತು. ಸದರ ತಗೊಂಡೆ ಬಿಡು. ಅವಳು ನಮ್ಮನೆ ಬಾಗಿಲಿಗೆ ತಗೊಂಬಂದು ಕೊಟ್ಲು ಅಂತೇಳಿ ಸದರ ತಗೊಂಡೆ. ನಾನು ಅವತ್ತು ತಗೊಂಬಂದು ಕೊಡಬಾರ್ದಾಗಿತ್ತು. ಏನೋ ಬಿಡು ಕಷ್ಟ ಅಂತ ಹೇಳಿ ಫೋನ್ ಮಾಡೋದಲ್ಲ, ಬಿಡತ್ತ ಹೋಗ್ಲಿ ಪಾಪ, ನಮ್ಮ ಅಕ್ಕ ಎಂತಲೇನೆ ಅವಳು ಅಂತ ಹೇಳಿ ನಾನು ತಿಳ್ಕೊಂಡು ತಗೊಂಬಂದು ಕೊಟ್ಟಿದ್ದೀನಿ ನನ್ನ ದುಡ್ಡ. ಅದು ನನ್ನ ದುಡ್ಡು ಅಲ್ಲ, ಅದು ನಮ್ಮ ಅತ್ತೆ ದುಡ್ಡು. ನಮ್ಮ ಅತ್ತೆ ಹತ್ರ ಇಸ್ಕೊಂಡು ತಗೊಂಬಂದು ಕೊಟ್ಟಿದ್ದೀನಿ ನಾನು ಹೋಗಿದ್ದೆ ಕಣಮ್ಮಿ. ಯಾರ್ಯಾರನ್ನೋ ಕೇಳಿದೆ, ಇಲ್ಲ ಇಲ್ಲ ಅಂತಂದ್ರು. ಏನು ಮಾಡೋಣ, ಏನು ಮಾಡ್ತೀರಾ ಗೊತ್ತಿಲ್ಲ ನನಗೆ. ಏನು ಮಾಡೋಣ ಅಂತ ನನ್ನ ಕೇಳಿದ್ರೆ ನಾನು ಏನು ಹೇಳೋಣ? ಏನು ಮಾಡೋಣ ಅಂತ ನನ್ನ ಕೇಳ್ತಾ ಇದ್ದೀರಲ್ಲ, ಅವತ್ತು ಇಸ್ಕೋಬೇಕಾದ್ರೆ ಕೇಳಬೇಕಾಗಿತ್ತು ಹೆಂಗೆ ಇಸ್ಕೊಂಬನ ಅಂತ ಹೇಳಿ. ಇವಾಗ ಏನು ಮಾಡೋಣ ಅಂತಂದರೆ ನನ್ನ ದುಡ್ಡು ನನಗೆ ಬೇಕು ಅಷ್ಟೇ. ಫಸ್ಟ್ ಕೊಡೋದು ಕಲೀರಿ. ಬಾಯ್ ಮಾಡಬೇಡ ಕಣೆ, ಕೊಡ್ತಿ ಸುಮ್ಮನಿರೆ. ಸುಮ್ಮನೆ ಯಾಕೆ ಹೆಂಗೆ ಬಾಯ್ ಮಾಡ್ತೀಯ? ಬಾಯ್ ಮಾಡಬೇಡ, ಸುಮ್ಮನಿರು. ಬಾ ಒಳಗೆ ಕುತ್ಕೊಂಡು ಮಾತಾಡೋಣ. ಇವತ್ತೆಲ್ಲ ನಾಳೆ ಕೊಡ್ತೀನಿ, ತೀರಾ ಒಂದು ವಾರ ಟೈಮ್ ಕೊಡು. ಇವತ್ತೆಲ್ಲ ನಾಳೆ ಕೊಡ್ತೀನಿ. ಹೇಳು. ಈಗ ಇಸ್ಕೊಂಡಿದ್ದೀವಿ ಅಂದಮೇಲೆ ಕೊಟ್ಟೆ ಕೊಡ್ತೀವಿ. ಒಬ್ರು ತಿಂದ್ರೇನು ಯಾರೇನು ಉದ್ಧಾರ ಆಗಲ್ಲ, ಒಬ್ರು ತಿನ್ನಲೂಬಾರ್ದು. ಇವತ್ತು ಕೊಡ್ತೀವಿ, 2 ದಿನ ಸುಧಾರಿಸ್ಬೇಕಪ್ಪ. ಸುಧಾರ್ಸೋಕ್ಕಾಗಲ್ಲ. ಫಸ್ಟ್ ದುಡ್ಡು ಕೊಡೋದು ಕಲಿ ಅಷ್ಟೇ. ಸುಧಾರ್ಸೋಕ್ಕಂತೂ ಆಗೋದೇ ಇಲ್ಲ. ನನಗೆ ದುಡ್ಡು ಕೊಟ್ಟು ಮಾತಾಡಿ, ನೀನೇನೇ ಮಾತಾಡೋದಿದ್ರು. ಇವತ್ತು ನಮ್ಮ ಅತ್ತೆ ನಮ್ಮ ಮನೇಲಿ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತೇ ಐತೆ. ಗೊತ್ತಿದ್ದು ಕೊಟ್ಟು ನೀನು ಮಾತಾಡ್ತಾ ಇದೆಯಾ? ಆ ಮನೆ ಕೊಡ್ತಾಳೆ. ಒಂದೇ ಸತಿ ಪಾಪ ಕೇಳಿರ ಅವಳು ಇಂಥ ಸಮಯದಾಗ ಎಲ್ಲಿ ಇಸ್ಕೊಬತ್ತಾಳೆ ಹೇಳು? ಅದೇ ಅಪ್ಪ ನೋಡು, ಇವಾಗ ಇಂಥ ಕಷ್ಟದಾಗ ಎಲ್ಲಿ ಇಸ್ಕೊಂಬರೋಣ ನೋಡು. ಮತ್ತು ಪ್ಲೀಸ್ ಅರ್ಥ ಮಾಡ್ಕೊ. ಕೊಡ್ತೀನಿ, ಕೊಡಲ್ಲ ಅಂತಲ್ಲ. 1-2 ದಿವಸ ಟೈಮ್ ಕೊಡು. ಇವಾಗಲೇ ಒಂದೇ ದಿವಸಕ್ಕೆ ಹೆಂಗೆ 50,000 ರೂಪಾಯಿ ದುಡ್ಡು ಇಸ್ಕೊಂಬರೋಕ್ಕಾಗುತ್ತೆ ಹೇಳು? ಇದ್ರೆ ಒಬ್ರಿಗೆ ಕೊಡ್ಬೋದು, ಇಲ್ದಿದ್ರೆ ಎಲ್ಲಿ ಇಸ್ಕೊಂಬರೋಕ್ಕಾಗುತ್ತೆ? ಅದಕ್ಕೇನೆ ಇಲ್ಲ, ಕೊಟ್ಟಿದ್ಯಾ ನೀನು. ಇವತ್ತು ನನ್ನ ಕಷ್ಟಕ್ಕೆ ಆಗಿದೆಯಾ ಇಲ್ಲ ಅಂತಲ್ಲ. ನಾನು ಯಾವತ್ತೂ ನಿನಗೆ ಮೋಸ ಮಾಡಲ್ಲ. ನೀನು ಕೊಡಲ್ಲ ಅಂತ ನನ್ನ ಬಾಯಾಗೆ ಬರಲ್ಲ. ಕೊಡ್ತೀನಿ, 1-2 ದಿನ ಸುಧಾರಿಸು. ನಾನು ಅವತ್ತು ಎಲ್ಲರ ಎದುರಿಗೂ ಕಾರಣ ಕೊಟ್ಟೆ. ಎಲ್ಲರೂ ನೋಡಲಿ ಅಂತ ನಾನು ಓದ್ಕೊಂಬಂದು ಇವಳಿಗೆ ನಾನು ಆನಂದರಿಗೆ ಕೊಟ್ಟೆ. ಇವತ್ತು ನೋಡು, ನಾನು ಮೆಟ್ಟು ಕೊಟ್ಟು ನಾನೇ ವಹಿಸ್ಕೊಳಂಗಾತು ಅಲ್ಲ. ನೋಡಿ ಇದು ಹೆಂಗೈತೆ. ಕೋಲ್ ಕೊಟ್ಟು ನಾನೇ ತಿಳಿಸ್ಕೊಳಂಗಾತು. ನೋಡು ನೀನು ಎಂಥ ಕೆಲಸ ಮಾಡ್ತಾ ಇದೀಯಾ. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನಮ್ಮ ಮುಂದೆ ಅವತ್ತು ನಮ್ಮ ಧನುವಣ್ಣ, ನಮ್ಮ ಧನುಷ ಎಲ್ಲರೂ ಬಂದವ್ರೆ ಅಂತ ಅವ್ರ ಎದುರಿಗೆ ದುಡ್ಡು ತಗೊಂಬಂದು ಕೊಟ್ಲು. ಇವತ್ತು ಆ ದುಡ್ಡಿಗಾಗಿ ಜಗಳ ಆಡ್ತಾ ಇದ್ದಾರೆ. ನಾನು ಅಂದ್ಕೊಂಡೆ, ಅವತ್ತೇ ಅಂದ್ಕೊಂಡೆ ಇಂಥದ್ದೊಂದು ದಿನ ಬಂದೇ ಬರುತ್ತೆ, ಕೊಟ್ಟವಳೆ ಅವಳು ಬಂದು ಇಲ್ಲಿ ಜಗಳ ಆಡಲಿಲ್ಲ ಅಂದ್ರೆ ಕೇಳು ಅಂತ ಅವತ್ತೇ ಅಂದ್ಕೊಂಡೆ. ಅದು ಹಂಗೆ ಆಗ್ತೈತೆ ನೋಡು. ಅಯ್ಯೋ ಚೆನ್ನಾಗೈತಿ ಇವಾಗ ಒಂಥರ. ನಾನು ಹಂಗೆ ಅಂದ್ಕೊಂಡಿದ್ದೆ, ಅದು ಹಂಗೆ ಆಗ್ತೈತೆ ನೋಡು. ಅಯ್ಯೋ ನನಗೆ ತುಂಬ ಖುಷಿ ಆಗ್ತೈತೆ. ಎಲ್ಲ ನನಗೆ ಪುರಾಣ ಹೇಳ್ಬೇಡ, ಫಸ್ಟ್ ನಾನು ದುಡ್ಡು ಬಿಸಾಕೆ ಅಷ್ಟೇ. ನೀನು ನನಗೆ ನಿನ್ನ ಕಾರಣಗಳೆಲ್ಲ ಹೇಳ್ಬೇಡ. ಕಾರಣಗಳು ಕೇಳ್ತಾ ಹೋದ್ರೆ ನೀನು ಸಾವಿರ ಹೇಳ್ತಾ ಇರ್ತೀಯ. ಅವೆಲ್ಲ ನನ್ನ ಕಾರಣ ಕೇಳ್ಕೊಂಡು ನಿನ್ನ ಕಷ್ಟ ಎಲ್ಲ ಕೇಳ್ಕೊಂಡು ಕುತ್ಕೊಂಬೇಕಲ್ಲ. ನೀನು ದುಡ್ಡು ಬೇಕೇ ಬೇಕು 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 ಅಷ್ಟೇ. ಫಸ್ಟ್ ನಾನು ದುಡ್ಡು ಕೊಡು. ದುಡ್ಡು ಕೊಟ್ಟು ಮಾತಾಡೋದು ಕಲಿ ನೀನು. ಸುಮ್ಮನೆ ನೀನು ಇಲ್ಲಿ ಏನೇನೋ ಮಾತಾಡೋಕೆ ಬರಬೇಡ. ಫಸ್ಟ್ ದುಡ್ಡು ಕೊಡೆ ದುಡ್ಡು. ಸಕ್ಕತ್ತಾಗೈತಿ ಸೀನ್ ನೋಡೋಕೆ ಮಾತ್ರ. ಸೂಪರಾಗೈತೆ. ನನಗಂತೂ ತುಂಬ ಖುಷಿ ಆಗ್ತೈತೆ, ನಿಜ ತುಂಬ ಖುಷಿ ಆಗ್ತೈತೆ. ಈ ಮುತ್ತು ನಮ್ಮ ಎದುರಿಗೆ ತೋರಿಸ್ಕೊಬೇಕಂತ ಕೊಟ್ಲು. ಆ ತೋರ್ಗಣಿಕೆ ಅನ್ನೋದು ನೋಡು, ಅದು ಭಾಳ ದಿನ ಉಳಿಯಲ್ಲ. ಪ್ರೀತಿ ಅನ್ನೋದು ಏನೈತೆ ಅದು ಮನಸ್ಸಲ್ಲಿರಬೇಕು. ಮನಸ್ಸಲ್ಲಿ ಇದ್ದವ್ರು ಏನು ಮಾಡ್ತಾರೆ, ಅದು ಒಬ್ರಿಗೆ ಕಾಣ್ದಂಗೆ ಮಾಡ್ತಾರೆ. ಒಬ್ರಿಗೆ ಕಾಣ್ದಂಗೆ ಕೊಡ್ತಾರೆ, ಮಾಡ್ತಾರೆ. ಒಳಗೆ ಇರುತ್ತೆ ವ್ಯವಹಾರ ಪ್ರೀತಿ ಅನ್ನೋದು. ಆದರೆ ಈ ತೋರ್ಗಣಿಕೆ ಅನ್ನೋದು ಇನ್ನೊಬ್ರಿಗೆ ತೋರಿಸ್ಬೇಕು ಅನ್ನೋದು ಪ್ರೀತಿ ಎಷ್ಟು ದಿನ ಇರುತ್ತೆ ಹೇಳ್ರಿ? ಈಗ ಹಿಂಗೇನೆ ನಿಜ ಜೀವನದಲ್ಲೇ ಆಗಿರ್ಬೋದು, ಯಾವ ಒಂದು ಇದರಲ್ಲೇ ಆಗಿರ್ಬೋದು, ತೋರ್ಗಣಿಕೆ ಒಬ್ರಿಗೆ ತೋರಿಸ್ಬೇಕು ಅಂತ ಹೋದರೆ ಮಾತ್ರ ಅದು ಯಾವತ್ತೂ ಶಾಶ್ವತ ಅಲ್ಲ. ನಾವು ಏನಿದ್ರು ಹಿಂಗೆ ಮನಸ್ಸಲ್ಲಿ ನಿಜವಾದ ಪ್ರೀತಿ ಅನ್ನೋದು ಇರಬೇಕು. ತೋರ್ಗಣಿಕೆ ಅನ್ನೋದು ಇರಬಾರ್ದು. ನೋಡಿ ಇದೇ ಥರ ನೋಡಿ, ಇದು ಭಾಳ ದಿನ ಉಳಿಲಿಲ್ಲ. ಕೊಟ್ಟು ಭಾಳ ದಿನ ಉಳಿಲಿಲ್ಲ. ಒಂದಲ್ಲ ಒಂದಿನ ಇಂಥ ಸಮಯ ಬಂದೇ ಬರುತ್ತೆ ಅಂದ್ಕೊಂಡೆ ನಾನು. ಅದು ಹಂಗೆ ಆಯಿತು. ಯಾವುದೊಂದು ವಿಚಾರದಲ್ಲೂ ಅಷ್ಟೇ. ನೋಡು ಅವಳು ನೋಡ್ತಾ ಹೋಗ್ತಾ ಇದ್ದಾಳೆ, ನಗ್ತಾನೆ ನಿಮ್ಮ ಅಕ್ಕಯ್ಯ. ಅವತ್ತು ಅವರೆಲ್ಲ ಆಡ್ಕೆಮಾರು ಎದುರಿಗೆಲ್ಲ ಇವತ್ತು ಆಡ್ಕೆಮಂಗಾತು. ಅವ್ರ ಎದುರಿಗೆಲ್ಲ ಅವತ್ತು ಹೋಗ್ಲಾರು ಹಿಂಗೆ ಚೆನ್ನಾಗಿದಾರಂತ. ಇವತ್ತು ನೋಡಿ ಅವ್ರ ಎದುರಿಗೆಲ್ಲ ಎಷ್ಟು ಸಾದ್ರ ಆದ್ರಿ. ಇವಳಿಗಿರ್ಬೇಕದು. ಅವ್ರಿಗೆ ಕಾಣಂಗೆ ಕೊಡಬೇಕು ಅಂತ ನಾನು ಅವತ್ತು ತಗೊಂಬಂದು ಅವ್ರ ಎದುರಿಗೆ ಕೊಟ್ಟನಲ್ಲ. ಅಲ್ಲ ಕೊಟ್ಟನಲ್ಲ, ನೀವೇ ಹೇಳು. ನಿನಗಿರ್ಬೇಕದೆಲ್ಲನ. ಅವತ್ತು ಅವಳು ನನಗೆ ತಗೊಂಬಂದು ಕೊಟ್ಲಲ್ಲ, ಅವ್ರ ಊರಿಂದ ಅವಳೇ ತಗೊಂಬಂದು ನನಗೆ ಕೊಟ್ಲಲ್ಲ. ನಾನು ಇವತ್ತು ಹೆಂಗೆ ಕೊಡಬೇಕು ಅನ್ನೋದು ನಿನಗಿರ್ಬೇಕು ಕಣೆ. ಅದು ಫಸ್ಟ್ ಕೊಡೆ. ನನಗೆ ಸಾಕಾಗೈತೆ ಕಣೆ ಕಾದು. ಫಸ್ಟ್ ನನಗೆ ದುಡ್ಡು ಕೊಡ್ಬೇಕಂದ್ರೆ ಕೊಡ್ಬೇಕಷ್ಟೇ ನೀನು ನನಗೆ. ಮಕ್ಕಳಿದ್ರಿಗೆಲ್ಲ ಎಷ್ಟು ಸಾದ್ರ ಆಗ್ತಿ. ಸುಮ್ಮನಿರು, ಬಾಯ್ ಮಾಡಬೇಡ, ಕೊಡ್ತೀನಿ. ನೀನೊಬ್ಳು ಕೊಡ್ತೀನಿ, ಸುಮ್ಮನಿರು. ಕೊಡ್ತೀನಿ ಅಂತ ಹೇಳಿದ್ರೆ ಕೇಳಂಗೇ ಇಲ್ಲ. ಸ್ವಲ್ಪ ಸುಧಾರಿಸು.
ಕೊಡ್ತೀನಿ ಬಾ ಒಳಗೆ ಕುತ್ಕೊಳ್ಳೋದೇನು ಸಮಾಧಾನದಂಗೆ ಮಾತಾಡೋಣ. ಹೇಳು, ಸಮಾಧಾನದಂಗೆ ಮಾತಾಡೋಣ ಅಂದ್ರೆ ಕೇಳ್ತಾನೇ ಇಲ್ಲ ನೀನಂತೂ. ಸಮಾಧಾನ ಅನ್ನೋದು ಇರ್ಬೇಕಣಮ್ಮ ಮನುಷ್ಯರಿಗೆ. ಸ್ವಲ್ಪ ಸಮಾಧಾನ ಅನ್ನೋದಿದ್ರೆ ಏನಾದರೂ ಆಗುತ್ತೆ, ಆ ಥರ ಮಾಡಬಾರ್ದು. ನೋಡ್ರಿ, ದುಡ್ಡು ಇಸ್ಕೊಂಡು ಬೆಳಗ್ಗೆಯಿಂದ ಕಾದು ಕಾದು ಸಾಕಾಗೋಯ್ತು ನನಗೆ. ಅದಕ್ಕೆ ನಾನು ಗಲಾಟೆ ಮಾಡ್ತಾ ಇದ್ದೀನಿ, ಫಸ್ಟ್ ನನಗೆ ದುಡ್ಡು ಕೊಡೆ ಅಂತೇಳಿ. ನಾನು ಅವತ್ತು ತಗೊಂಬಂದು ನಮ್ಮೂರಿಂದ ತಗೊಂಬಂದು ಕೊಟ್ಟೆ. ಇವತ್ತು ನೋಡು ನಾನೇ ದೊಣ್ಣೆ ಕೊಟ್ಟು ತೀಡಿಸ್ಕೊಂಡಂಗಾಯ್ತು ಹಿಡ್ಕೊಂಡು ಅಂತ ಅದು ಮಾಡಿಕೊಂಡೆ. ನಾನು ಸುಮ್ಮನಿದ್ದಿದ್ರು ಇರ್ಬೋದಾಗಿತ್ತು, ಎಂಥ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ ನಾನು. ಈಗ ಹಿಂಗೆ ಮಾತ್ರ ಕೈಗಳು ಕೊಟ್ಟು ಕಳ್ಕೊಂಬಕ್ಕೆ ಹೋಗ್ಬಾರ್ದು. ಅವಳು ಕಷ್ಟ ಹೇಳ್ತಾಳೆ, ಇವಾಗ ನಾನೇ ಕಷ್ಟ ಆಗಿದ್ದೀನಿ, ನನ್ನ ಕಷ್ಟ ಕೇಳೋರೇ ಇಲ್ಲ. ನನ್ನ ಕಷ್ಟ ಎಂಥದಂತ ನಿಮಗೆ ಗೊತ್ತು. ನಾನು ನನ್ನ ಗಂಡ ಇಬ್ಬರು ಬೀದಿಗೆ ಬಿದ್ದಿದ್ದೀವಿ ಅಂಥದ್ರಲ್ಲಿ ಇವಳು ಕಷ್ಟ ಕೇಳ್ಕೊಂಡು ಕುಟ್ಕೊಳಕ್ಕೆ. ಅವತ್ತಂತೂ ನನಗೆ ಕಷ್ಟ ಇರಲಿಲ್ಲ, ತಗೊಂಬಂದು ಕೊಟ್ಟೆ. ನಮ್ಮ ಕಷ್ಟ ಇದ್ದಾಗ ಇನ್ನೊಬ್ರು ಕಷ್ಟ ಕೇಳೋಕ್ಕಾಗಲ್ಲ. ನಾವು ಚೆನ್ನಾಗಿದ್ದರೆ ಇನ್ನೊಬ್ರು ಕಷ್ಟ ಕೇಳ್ಬೋದು, ನಾವೇ ಚೆನ್ನಾಗಿಲ್ಲ ಅಂದರೆ ಇನ್ನೊಬ್ರು ಕಷ್ಟ ಕಟ್ಕೊಂಡು ಏನಾಗೋದೇನೈತೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.